ಪರ್ವತಿ ಗ್ರಾಮದ ಲಕ್ಷ್ಮೀಕಾಂತ್ ಎಂಬುವರ ತೋಟಕ್ಕೆ ಬಂದಿದ್ದೀವಿ. ಅವರು ಬೀನ್ಸ್ ಬೇಸಾಯ ಮಾಡಿದ್ದಾರೆ 1 ಎಕರೆನಲ್ಲಿ. ಈಗ ಬೀನ್ಸ್ ಹಾಕಿ ಆಗಲೇ 1.5 ತಿಂಗಳಾಗಿದೆ. ಈಗ ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ 1.5 ತಿಂಗಳಿಂದ ಸತತವಾಗಿ ಮಳೆ ಆಗ್ತಾನೇ ಇದೆ. ಪಾಪ ಅವ್ರೇನು ಬೇಸಾಯ ಕ್ರಮಗಳು ಕೂಡ ಏನು ಮಾಡೋಕ್ಕಾಗಿಲ್ಲ. ಈಗ ಇತ್ತೀಚೆಗೆ ಗೊಬ್ಬರ ಹಾಕಿದ್ದಾರೆ. ಆಮೇಲೆ ನಮ್ಮ ಬಯೋ ಗೇರ್ ಅಂತೇಳಿ ನಮ್ಮ ಕಂಪನಿಯ ಒಂದು ಗೇರ್ 1ಅನ್ನು ತಿರುಮಸೆಟ್ಟಲ್ಲಿ ಕ್ರಾಸಿಂದ ತಂದು ಬಿಟ್ಟಿದ್ದಾರೆ. ಲಕ್ಷ್ಮೀಕಾಂತ್ ಅವರೇ, ನಾವು ಏನು ಈ ಬಯೋ ಗೇರ್ ಅಂತ ಏನು ಕೊಟ್ಟಿದ್ದೀವಿ, ಅದು ದ್ರವರೂಪದ ಜೈವಿಕ ಗೊಬ್ಬರ. ಅದು ಬೇರು ಕೊಳೆ ರೋಗ ಮತ್ತು ಏನು ಚುಕ್ಕೆ ರೋಗ, ಕೆಲವು ಭೂಮಿನಲ್ಲಿರ್ತಕ್ಕಂಥ ಶಿಲೀಂಧ್ರಗಳನ್ನು ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ. ಅದು ರಾಸಾಯನಿಕ ಗೊಬ್ಬರ ಅಲ್ಲ, ಅದು ಅಥವಾ ರಾಸಾಯನಿಕ ವಸ್ತುವೇ ಅಲ್ಲ. ಅದು ಸಾವಯವ ಮೂಲದ ಜೈವಿಕ ಗೊಬ್ಬರಗಳು. ನೋಡು, ನೀವು ಗಮನಿಸ್ಬೋದು, ಯಾವುದಾದ್ರೂ ಗಿಡ ಸತ್ತಿದೆಯಾ ಇಲ್ಲಿ? ಇಲ್ಲ, ಇದ್ರೆ ಏನು ಅವಶ್ಯ ಅದು ಕೂಡ ಕಂಟ್ರೋಲ್ ಮಾಡುತ್ತೆ ಅದು. ಅದಕ್ಕೋಸ್ಕರ ಇದು ನೀವು ಬಳಕೆ ಮಾಡಿದ್ದೀರಿ. ಬಳಕೆ ಮಾಡಿ 1 ವಾರ ಆಗಿದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ? 2 ಮಾತು ಹೇಳಿ ಸರ್. ಚೆನ್ನಾಗೈತೆ ತೋಟ. ಏನು ನೋಡಿ, ಈಗ ಆಗಿದೆ ನೋಡಿ, ಹೂವು ಬರ್ತಾ ಇದೆ, ವಯಸ್ಸಾಗಿದೆ. ಇದು ಮಳೆ ಬಂದಿತ್ತಲ್ಲ, ಹಂಗಾಗಿ ಈಗ ಬೆಳವಣಿಗೆ ಕಾಣಿಸ್ತಿದೆ ನೋಡಿ. ಹೊಸದಾಗಿ ಕುಡಿ ಬರ್ತಾ ಇದೆ ನೋಡಿ, ಕುಡಿ ಬರ್ತಾ ಇದೆ. ಅದು 1.5 ತಿಂಗಳು ಈ ವಾರದಿಂದನೇ ಈ ಮಟ್ಟಕ್ಕೆ ಬಂದಿರೋದು. 1.5 ತಿಂಗಳು ಏನು ಮಾಡೋಕ್ಕಾಗೋಲ್ಲ. ಮಳೆಗೆ ಗೊಬ್ಬರನೂ ಬಿಡೋಕ್ಕಾಗೋಲ್ಲ, ಏನು ಮಾಡೋಕ್ಕಾಗೋಲ್ಲ. ಕಡ್ಡಿನೂ ಹಾಕಿಲ್ಲ ನಾನು. ವಾರದಿಂದನೇ. ಇವಾಗ ಗೇರ್ 1 ಬಿಟ್ಟು ಎಷ್ಟು ದಿವಸ ಆಗಿದೆ? ವಾರ ಆಗಿದೆ. ಹೆಂಗೆ ಯಾವ ತರ ಬಿಟ್ರಿ ನೀವು? ಡ್ರಿಪ್ಪಲ್ಲಿ ಬಿಟ್ರೆ? ಡ್ರಿಪ್ಪಲ್ಲೇ ಬಿಟ್ಟಿದ್ದೀರಿ. ಎಷ್ಟು ಕ್ಯಾನ್ ಬಿಟ್ಟಿದ್ದೀರಿ? 1 ಕ್ಯಾನ್. 1 ಕ್ಯಾನ್ ಬಿಟ್ಟಿದ್ದೀರಿ. ಸೊ ಅದ್ರ ಜೊತೆ ನೀವು ಏನು ಡ್ರಿಪ್ ಗೊಬ್ಬರ ಏನು ಮಿಕ್ಸ್ ಏನು ಮಾಡಿರಲ್ಲ, ಏನು ಬೇಡ ಅಂತಂದ್ರೆ ಅದು ಏನು ಮಾಡಿರಲ್ಲ. ಆಮೇಲೆ 1261 ಇದು ಬಿಟ್ಟು. ಈಗ ನೆಕ್ಸ್ಟ್ ನೀವು ನಾಳೆ ನಾಡಿದ್ದು ನೀರು ಇವಾಗ ಹೆಂಗೂ ಕೊಡಬೇಕಾಗಿರುತ್ತಲ್ವ, ನೆಕ್ಸ್ಟ್ ಟೈಮು ನಾಳೆ ಅಥವಾ ನಾಡಿದ್ದು ಗೇರ್ 2 ಬಿಡಿ. ಅದೇ ಥರ ಅದಾದಮೇಲೆ ವಾರಕ್ಕೊಮ್ಮೆ ಗೇರ್ 3, 4 ಮತ್ತು 5 ನೀವು ಬಿಡಬೇಕು. ಬಿಟ್ಟಾಗ ಇದ್ರ ಇಳುವರಿ ನೀವು ಗಮನಿಸಿ. ನಾವು ಮತ್ತೆ ಬರ್ತೀವಿ, ಬಂದು ಇದೇ ತೋಟದಲ್ಲಿ ನೀವು ಕಟಾವು ಮಾಡಿದಂಥ ರಾಶಿ ಏನಿರುತ್ತೆ ಅದನ್ನು ನೋಡಿ ಮತ್ತೆ ನಾವು ವಿಸಿಟ್ ಮಾಡಿ ಆವಾಗ ಮತ್ತೆ ನಿಮ್ಮಂಥ ಮಾಹಿತಿ ಸಂಗ್ರಹಣೆ ಮಾಡ್ತೀವಿ. ದಯವಿಟ್ಟು ಬಿಡ್ತೀನಿ. ಈಗ ಹೇಳಿದ್ದೀನಿ, ಈಗ ಇನ್ನೇನು ಗೊಬ್ಬರಗಳಾಗ ಬಿಡಲ್ಲ. ಈಗ ಗೇರ್ 2ನೇ ಬಿಡ್ತೀನಿ ನಾನು. ಈಗ ಬೆಳವಣಿಗೆ ಚೆನ್ನಾಗಿ ಬರ್ತದೆ, ಬಿಡೋಣ ಅಂತೇಳಿ ಅವನೇ ಅದನ್ನೇ ಬಿಡ್ತೀನಿ. ಅದು ಬಿಟ್ಟಾದ್ಮೇಲೆ ಈ ಆನ್ಯ ಮಾರಕ್ಕೂ 1-2 ಮೂಟೆ ಹಾಕೋಣ ಅಂತಿದ್ದೀನಿ. ಹಾಕಿ ಅದನ್ನು ಹಾಕಿ. ನೀವು ಯಾವುದೇ ಥರದ ರಸಗೊಬ್ಬರಗಳು ಹಾಕಿ, ಅದು ಏನು ಕೆಲಸ ಮಾಡುತ್ತೆ ಅಂತಂದರೆ, ನೀವು ಹಾಕಿರೋ ರಸಗೊಬ್ಬರಗಳನ್ನು ಕರಗಿಸ್ತದೆ. ಅದು ಮೇಯ್ನ್ ಅದು ಮಾಡೋವಂಥ ಕೆಲಸ. ಅದಕ್ಕಾಗಿ ನೀವು ಹಾಕಿ. ಈಗ ಚೆನ್ನಾಗಿದೆ, ರೇಟ್ ಇದೆ, ಮಳೆನೂ ಹಿಂದಕ್ಕೆ ಹೋಗಿದೆ. ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿರೋದ್ರಿಂದ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೆ ದುಡ್ಡಾಗುತ್ತೆ.